ಇಸ್ರೇಲ್ನವ್ರು ಹೆಂಗೆ ಲೆಬನಾನ್ನ ಹಿಜ್ಬುಲ್ಲಾ ಸಿಂಪಥೈಸರ್ಗಳ ಪೈಕಿ 3,000 ಜನರನ್ನು ಬಡಿದು ಮಲಗಿಸಿದ್ದಾರೆ ಅನ್ನೋದನ್ನು ತೋರಿಸಿದ್ವಿ ನಿಮಗೆ. ಇಂಡೈರೆಕ್ಟ್ಲಿ ಅದಕ್ಕೆ ಸಂಬಂಧಿಸಿದ ಸುದ್ದಿ ಕರ್ನಾಟಕದಿಂದ. ಇಸ್ರೇಲ್ದೇನು ಸಮಸ್ಯೆ, ಇಸ್ರೇಲು ಪ್ಯಾಲೆಸ್ಟೈನಿ ಜಗಳ ಅದು. ಮೋಸ್ಟ್ ಆಫ್ ದ ಇಸ್ಲಾಮಿಕ್ ನೇಷನ್ಸ್ ಸಪೋರ್ಟ್ ಪ್ಯಾಲೆಸ್ಟೈನ್. ಇಲ್ಲಿ ಭಾರತದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿದ್ದೇನು, ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅಂದಿದ್ದೇನು, ಇದು ಹೊಸದಿದು. ತೀರ್ಥಹಳ್ಳಿಯಲ್ಲಿ ಪ್ಯಾಲೆಸ್ಟೈನ್ ಪರ ಬ್ಯಾನರ್ ನೋಡಿ. ತೀರ್ಥಹಳ್ಳಿ, ವೈ ಡಸ್ ಇಟ್ ಮ್ಯಾಟರ್? ನಾನು ಭಾಳ ಸಲ ಹೇಳಿದ್ದೀನಿ. ಮಂಡ್ಯದ ಕೆರೆಗೋಡು ಧ್ವಜ ಪ್ರಕರಣ ಆದಾಗ, ಮೊನ್ನೆ ನಾಗಮಂಗಲದ ಗಲಾಟೆ ಆದಾಗ ಭಾಳ ಜನ ಇದೇನಿದು ಮಂಡ್ಯ ಕಡೆ ಹಿಂಗಾಗ್ತಿದೆ, ಇದು ಚಿಂತಕರ ಜಿಲ್ಲೆ, ರೈತ ಹೋರಾಟದ ತವರು ಎಲ್ಲ ಮಾತಾಡಿದ್ರು. ಚಿಂತೆ ಮಾಡ್ಬೋದು, ಇಲ್ಲ ಮಾಡಬೇಕಾದದ್ದು ಇಲ್ಲ ಅಂತಲ್ಲ. ಬಟ್ ಶಿವಮೊಗ್ಗ ಏನಂಗಿದ್ರೆ ಏನು ಶಿವಮೊಗ್ಗ? ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಚಾಕು ಇರ್ತದೆ ಒಂದು ಘಟನೆ ಆಯಿತು. ಇನ್ವೆಸ್ಟಿಗೇಷನ್ ಮಾಡ್ತಾ 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 ಟೆರರ್ ಮಾಡ್ಯೂಲ್ ಹೊರಗೆ ಬಂತ್ರಿ. ತುಂಗಾ ನದಿ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡ್ತಾ ಇದ್ದವ್ರು ಸಿಕ್ಕಾಕೊಂಡ್ರು. ಅವರ ಪೈಕಿ ಕೆಲವರು ನಾಪತ್ತೆ ಆಗಿದ್ದಾರೆ ಅಂತ ಹುಡುಕ್ತಾ ಇದ್ದಾಗ ನಮ್ಮದು ನಿಮ್ಮದು ಟೈಮ್ ಚೆನ್ನಾಗಿದೆ. ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಹೋಗ್ತಾ ಇದ್ದ ಅವನು ಶಾರಿಕ್ಕು ಆಟೋದಲ್ಲಿ. ಆಟೋ ಡ್ರೈವರು ಗಾಯಗೊಂಡು ಚೇತರಿಸಿಕೊಂಡ. ಪುಣ್ಯಾತ್ಮ ರೋಡ್ ಹಂಪ್ ಹಾರಿಸ್ಬಿಟ್ಟ, ಡಿಟೋನೇಟ್ ಆಗಿಬಿಡ್ತು ಬಾಂಬು. ಶಾರಿಕ್ ಸಿಕ್ಕಾಕೊಂಡ. ಶಿವಮೊಗ್ಗದವನು, ತೀರ್ಥಹಳ್ಳಿಯವನು. ಅದಾದ ಮೇಲೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್. ಎಲ್ಲಿ ಅವನು? ಮುಸವ್ವೇರ್, ತೀರ್ಥಹಳ್ಳಿಯವನು. ಪ್ಯಾಲೆಸ್ಟೈನ್ ಜಿಂದ, ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಬ್ಯಾನರು ತೀರ್ಥಹಳ್ಳಿಲಿ. ಒಬ್ಬನೂ ಮಾತಾಡೋದಿಲ್ಲ. ಶಿವಮೊಗ್ಗ ಜಿಲ್ಲೆಗೆ ಏನಾಗ್ಬಿಡ್ತು? ಅದು ಚಿಂತಕರ ನಾಡಲ್ಲವೇ? ಸಮಾಜವಾದಿ ಸಿದ್ಧಾಂತದ ತವರಲ್ಲವೇ? ಸರ್ವ ಜನಾಂಗದ ಶಾಂತಿಯ ತೋಟ ಅಂದ ಕುವೆಂಪು ಅವರ ತವರು ಜಿಲ್ಲೆ ಅಲ್ವೇ? ಯಾಕೆ ಶಿವಮೊಗ್ಗ ಹೆಂಗಾಗ್ತಿದೆ? ಯಾರು ಚರ್ಚೆ ಮಾಡ್ತೀರಾ ನೋಡಿ. ಮಂಡ್ಯದ ಬಗ್ಗೆ ಕಾಳಜಿ ಇದೆ. ಅದಕ್ಕೆ ನಮ್ಮಲ್ಲಿ ಈ ಚಿಂತಕರು ಅನ್ನಿಸಿಕೊಂಡವರು ಒಂದು ಕೋಮುವಾದದ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಂತ್ಕೊಂಡು ಇನ್ನೊಂದು ಕೋಮುವಾದವನ್ನು ಬೈತಾ ಇರ್ತಾರೆ ಅಂತ ಅಂದಿದ್ದು ಇದಕ್ಕೆ ನಾನು. ಈ ಸಂದರ್ಭದಲ್ಲಿ ಇದು ಬರೋದಿಲ್ಲ. ಪೀಪಲ್ ಆರ್ ಫೈನ್ ವಿತ್ ಇಟ್. ಪೀಪಲ್ ಆರ್ ಫೈನ್ ವಿತ್ ಇಟ್. ಅಲ್ಲಿ ಗಾಜಾ ಸ್ಟ್ರಿಪ್ ಮೇಲೆ ಇಸ್ರೇಲ್ನವ್ರು ದಾಳಿ ಮಾಡಿದ್ರೆ ಇಲ್ಲಿ ಏನೋ ಫೇಸ್ಬುಕ್ನಲ್ಲಿ ಕವರ್ ಫೋಟೋ ಹಾಕೊಳಕ್ಕೆ ಬರುತ್ತೆ. ವಿ ಸ್ಟ್ಯಾಂಡ್ ವಿತ್ ಗಾಜಾ ಅಂತ, ವಿ ಸ್ಟ್ಯಾಂಡ್ ವಿತ್ ರಫಾ ಅಂತ ಹಾಕೊಂಡ್ರು. ಬೆಂಗಳೂರಿನ MG ರೋಡ್ನಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆದಾಗ ಅದು ಬರೋದಿಲ್ಲ. ಅದು ಅದಿಲ್ಲ. ದೇ ವಿಲ್ ಬಿ ಸ್ಲೀಪಿಂಗ್. ಇಲ್ಲಿ ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ, ವಿ ಸ್ಲೀಪ್ ವಿತ್ ಪ್ಯಾಲೆಸ್ಟೈನ್. ಏನಾದ್ರು ಮಾಡ್ಕೊಳ್ಳಿ. ಮೊನ್ನೆ ಇದೇ ವಿಷಯ ಮಾತಾಡುವಾಗ ಒಂದು ಮಾತು ಹೇಳಿದೆ ನಾನು. ಚೀನಾದ ವೈಘರ್ ಮುಸ್ಲಿಮರ ಪರವಾಗಿ ಒಬ್ಬನಾರು ಮಾತಾಡ್ತಾನ ನೋಡಿ. ಅವರು ಮುಸ್ಲಿಮ್ಸೇ, ಮಾಡಬಾರದನ್ನು ಮಾಡ್ತಾ ಇದೆ ಚೀನಾ. ಆದರೆ ಚೀನಾದ ವೈಘರ್ ಮುಸ್ಲಿಮರ ಪರವಾಗಿ ಮಾತಾಡಬೇಕು ಅಂತ ಇವರಿಗೆ ಆಕಾಗಳಿಂದ, ಮಾಲೀಕರಿಂದ ಸೂಚನೆ ಬರೋದಿಲ್ಲ. ಪ್ಯಾಲೆಸ್ಟೈನ್ ಬಗ್ಗೆ ಮಾತಾಡಿ ಅಂತ ಸೂಚನೆ ಬರುತ್ತೆ. ತೀರ್ಥಹಳ್ಳಿಲಿ ಇಂಥ ಬ್ಯಾನರ್ಗಳು ಬರ್ತವೆ, ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅಂತ. ಈದ್ ಮಿಲಾದ್ ಆಚರಣೆಯ ವೇಳೆ ಹಣಗೆರೆ ಕಟ್ಟೆ ಎಲ್ಲಿ ನಡೆದಿರುವಂಥದ್ದು. ಅದನ್ನು ಕೋಮು ಸಾಮರಸ್ಯದ ಜಾಗ ಅಂತಾರೆ. ಒಂದು ಕಡೆ ಗೋರಿ ಇದೆಯಂತೆ, ಇನ್ನೊಂದು ಕಡೆ ಚೌಡೇಶ್ವರಿ ದೇವಸ್ಥಾನ ಇದೆಯಂತೆ. ಇಲ್ಲಿ ಪ್ಯಾಲೆಸ್ಟೈನ್ ಪರ ಬ್ಯಾನರ್ ಇದೆ. ಚಿತ್ರದುರ್ಗದಲ್ಲಿ ಮೊನ್ನೆ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಓಡಾಡಿದ್ರು 4 ಜನ. DYSP ದಿನಕರ್, CPI ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ವಶಕ್ಕೆ ಪಡೆದ್ರು. ಒಂದು ಕೇಸ್ ದಾಖಲಾಗಿದೆ. ಗಂಗಾವತಿಯಲ್ಲಿ ಫ್ರೀ ಪ್ಯಾಲೆಸ್ಟೈನ್ ಬ್ಯಾನರ್ ಹಿಡ್ಕೊಂಡು ಓಡಾಡಿದ್ರು. ಅಲ್ತಾಫ್ ಹುಸೇನ್, ಖಾಜಾ ಪಾಷಾ ಮೇಲೆ ಕೇಸ್ ಆಗಿದೆ. ಸುಮೋಟೋ ಪ್ರಕರಣ ಮಾಡ್ಕೊಂಡಿದ್ದಾರೆ. ಫ್ರೀ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಓಡಾಡಿದವ್ರಿಗೆ ಅಷ್ಟು ದೂರದ ಪ್ಯಾಲೆಸ್ಟೈನ್ ಯಾಕಪ್ಪ, ನಮ್ಮ ಪಕ್ಕದ ಚೈನಾದಲ್ಲಿ ಏನಾಗಿದೆ ನೋಡ್ರು ಅಂತಂದರೆ ಬರೋದಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲದು. ಚೈನಾದಲ್ಲಿ ಮುಸ್ಲಿಮರಿಗೆ ಮುಸ್ಲಿಮರಾಗಿರುವ ಹಕ್ಕಿಲ್ಲ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನಿಮಗೆ ಆಸಕ್ತಿ ಇದ್ದರೆ ಸರ್ಚ್ ಮಾಡಿ ನೋಡಿ. ಊಘೈರು ಅಂತಾರೆ, ವೈಘರ್ ಮುಸ್ಲಿಮ್ಸು ಅಂತಾರೆ. ಇಸ್ಲಾಮಿಕ್ ಹೆಸರು ಇಟ್ಕೊಳ್ಳಂಗಿಲ್ಲ ರೀ. ಮೊಹಮ್ಮದ್ ಅಹಮ್ಮದ್ ಅಂತ ಹೆಸರು ಇಟ್ಕೊಳ್ಳಂಗಿಲ್ಲ. ಹಜ್ ಯಾತ್ರೆಗೆ ಹೋಗಂಗಿಲ್ಲ. ಇಸ್ಲಾಮಿಕ್ ಮಾದರಿಯಲ್ಲಿ ಕಟ್ಟಡಗಳನ್ನು ಕಟ್ಟಂಗಿಲ್ಲ. ಶುಕ್ರವಾರ ನಮಾಜ್ಗೆ ಅಂತ ಅಂಗಡಿ ಬಂದ್ ಮಾಡೋಂಗಿಲ್ಲ. ಆ ಸ್ಥಿತಿಯಲ್ಲಿ ನರಕದಲ್ಲಿ ಅವರು ಬದುಕ್ತಾ ಇದ್ದಾರೆ. ಅವರ ಪರವಾಗಿ ಒಬ್ಬ ಮಾತನಾಡಿದ್ದನ್ನು ನೀವು ನೋಡಿದರೆ ದೇವರಾಣೆ. ನೋಡೋದಿಲ್ಲ. ಇಲ್ಲಿ ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನು, ಐ ಸ್ಲೀಪ್ ವಿತ್ ಪ್ಯಾಲೆಸ್ಟೈನು. ಆರಗ ಜ್ಞಾನೇಂದ್ರ ಮಾತಾಡಿದ್ರು. ಮಾಜಿ ಗೃಹ ಸಚಿವರು ಬೇರೆ.
ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ಹಾಲಿ ಗೃಹ ಸಚಿವರು ಮಾತಾಡಿದ್ದಾರೆ, ಗೋವಿಂದ ಕಾರಜೋಳರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ. ಅದು ದರ್ಗಾನೂ ಕೂಡ ಇದೆ. ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಫ್ಲೆಕ್ಸ್ ಹಚ್ಚಿದ್ದಾರೆ. ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ, ಇವ್ರ ಹಿಂದುಗಡೆ ಇರುವಂಥ ಸಂಘಟನೆಗಳು ಯಾವುದು ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ದರೆ ಈ ದೇಶದ್ರೋಹಿಗಳು ಮತ್ತೆ ತಲೆ ಎತ್ತಾ ಇದ್ದಾರೆ. ಹಾಗಾಗಿ ಕೂಲಂಕಷವಾಗಿ ತನಿಖೆಗೆ ಒಳಪಡಿಸಬೇಕು ಮತ್ತು ಇದನ್ನ NIAಗೆ ಕೊಡುವಂಥ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. 3 ಜಿಲ್ಲೆಯಲ್ಲಿ ನಮಗೆ ಕಂಡು ಬಂದಿದೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೇವೆ. ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೈನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ. ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಯಾರು ಈ ಸಂದರ್ಭದಲ್ಲಿ ನಿಮಗೆ ಪ್ರಚೋದನೆ ಮಾಡಿ ಈ ಬಾವುಟ ಆರಿಸ್ಬೇಕು ಅಂತ ಹೇಳಿದರು ಅಂತೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾ ಇದ್ದೀವಿ. ಎಲ್ಲ ಚಿಕ್ಕ ಹುಡುಗರು 17, 18, 20 ವರ್ಷದ ಹುಡುಗರಿಗೆ ಇದನ್ನು ಇನ್ಸ್ಟಿಗೇಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ದೇಶ ಪ್ರೇಮ ಬಿಟ್ಟು ಪರಕೀಯರನ್ನ ನಾವು ಅನುಕರಣೆ ಮಾಡ್ತಕ್ಕಂಥದ್ದು ಮತ್ತು ಸಂಸ್ಕೃತಿ ನಮ್ಮ ದೇಶದ ವಿರುದ್ಧವಾಗಿದೆ. ಅದನ್ನು ಅನುಸರಿಸಿದಂಥದ್ದು ತಪ್ಪು ನೀತಿ. 140 ಕೋಟಿ ಜನನೂ ಕೂಡ ದೇಶಭಕ್ತರಾಗಿ ದೇಶ ಪ್ರೇಮದಿಂದ ಭಾಳ ಬದುಕಿದಾಗ ಮಾತ್ರ ಅವ್ರಿಗೆ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯದ, ದೇಶದ ಏಳಿಗೆ ಆಗಲಿಕ್ಕೆ ಸಾಧ್ಯದ. ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರು, ಪ್ಯಾಲೆಸ್ಟೈನನ್ನು ಭಾರತನೇ ಬೆಂಬಲಿಸ್ತಾ ಇದೆ, ನಾವ್ಯಾಕೆ ಬೆಂಬಲಿಸಬಾರ್ದು ಅಂತ. ಪ್ಯಾಲೆಸ್ಟೈನಿ ಜನರ ಹಕ್ಕಿನ ಪರವಾಗಿ ಭಾರತ ಇದೆ. ಇಂದಿರಾ ಗಾಂಧಿ ಕಾಲದಿಂದಲೂ ಭಾರತದ ಸ್ಟ್ಯಾಂಡ್ ಅದು. ಇಸ್ರೇಲ್ ಪ್ಯಾಲೆಸ್ಟೈನ್ ಶಾಂತ ರೀತಿಯಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅನ್ನೋದು ಭಾರತದ ನಿಲುವು. ನಿಮ್ಮ ನಿಲುವು ಅದೇನಾ? ಹೇಳಿ ನೋಡೋಣ. ನಿಮ್ಮ ನಿಲುವು ಅದೇನಾ? ಜಸ್ಟ್ ಟೆಲ್ ಮಿ. ಇಸ್ರೇಲ್ಗೆ ಅಸ್ತಿತ್ವದಲ್ಲಿರುವ ಹಕ್ಕು ಇದೆ, ಭಾರತದ ನಿಲುವು. ನಿಮ್ಮ ನಿಲುವು ಅದೇನಾ? ಬೆಂಗಳೂರಿನಲ್ಲಿ ಒಂದು ಸಲ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೇಳಿತ್ತು. CANRC ಪ್ರತಿಭಟನೆ. ಒಬ್ಬ ಹಿಂಗೆ ನಿಂತ್ಕೊಂಡು ವಾದ ಮಾಡ್ತಿದ್ದ, ಲಾರ್ಜ್ ಹಾರ್ಟೆಡ್ ಆಗಿರ್ಬೇಕು, ನಾವು ವಿಶಾಲ ಹೃದಯದವರಾಗಿರಬೇಕು. ಅವನು ಇನ್ನೂ ಉದಾಹರಣೆ ಏನೇನು ಕೊಟ್ಟ ಅಂದರೆ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಭಾರತದ ನಿಲುವು, ನಮ್ಮ ನೀತಿ ಅದು. ಪಾಕಿಸ್ತಾನದವರು ಚೆನ್ನಾಗಿರಲಿ ಅಂದರೆ ಏನು ರೀ ತಪ್ಪು ಅಂತ ಕೇಳ್ದ ಅವನು. ನಾ ಥಟ್ ಅಂತ ಕೇಳಿದೆ, ಪಾಕಿಸ್ತಾನ್ ಜಿಂದಾಬಾದ್, ಹಂಗೆ ಬಾಂಗ್ಲಾದೇಶ್ ಜಿಂದಾಬಾದ್, ಚೈನಾ ಜಿಂದಾಬಾದ್, ಅಮೇರಿಕಾ ಜಿಂದಾಬಾದ್, ಏನಂದ್ರೂ ತಪ್ಪಲ್ಲ ಅಂತ ವಾದ ಮಾಡಿದವನು. ನಾನು ಕೇಳಿದೆ ಒಂದು ಸಲ ಇಸ್ರೇಲ್ ಜಿಂದಾಬಾದ್ ಅನ್ನು ಅಂತ, ಇಸ್ರೇಲ್ ಜಿಂದಾಬಾದ್ ಅನ್ನು ಅಂತ. ಈ ಎಲ್ಲೋ ನಡ್ಕೊಂಡು ಹೋಗ್ತಿರುವಾಗ ಸಡನ್ಲಿ ಮುಂದೆ ನಾಗರಾವ್ ಬಂದುಬಿಟ್ರೆ ಬೆಚ್ಚಿ ಬಿಡ್ತೀವಿ ನೋಡಿ, ಹಂಗೆ ಬೆಚ್ಚಿ ಬಿದ್ದುಬಿಟ್ಟ ಅವನು, ಹಂಗೆ ಬೆಚ್ಚಿ ಬಿದ್ದುಬಿಟ್ಟ. ನೋ 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 ಇಸ್ರೇಲ್ ಜಿಂದಾಬಾದ್ ಇಲ್ಲ, ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅಂತೆ. ಬಟ್ ಒಂದು ಯೋಚನೆ ಮಾಡಬೇಕು, ಈ ಮನಸ್ಥಿತಿ ಅಂದರೆ ಈಗ 1990ಇಂದ ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ನಡೆದ ದೌರ್ಜನ್ಯ. 5 ಲಕ್ಷ ಕಾಶ್ಮೀರಿ ಪಂಡಿತರು ರಾತ್ರೋರಾತ್ರಿ ಮನೆ ಮಠ ಬಿಟ್ಟು ಓಡಿ ಬಂದರು. ವಿ ಸ್ಟ್ಯಾಂಡ್ ವಿತ್ ಕಾಶ್ಮೀರಿ ಪಂಡಿತ್ಸ್ ಅಂತ ಯಾವುದಾದ್ರೂ ಹಬ್ಬದಲ್ಲಿ ಎಲ್ಲರೂ ಒಂದು ಬ್ಯಾನರ್ ನೋಡಿದ್ರ ನೀವು? ಬೇರೆ ದೇಶದ ಮಾತಾಡ್ತಾ ಇಲ್ಲ, ನಾನು ನಮ್ಮ ದೇಶದ ಮಾತಾಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ದೇಶ ಆಳಲ್ಪಡ್ತಾ ಇದ್ದಾಗ, ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆಗೊಂಡ ಸರ್ಕಾರ ಇದ್ದಾಗ 5 ಲಕ್ಷ ಕಾಶ್ಮೀರಿ ಪಂಡಿತರನ್ನು ರಾತ್ರೋರಾತ್ರಿ ಮನೆ ಮಠ ಬಿಟ್ಟು ಓಡಿಸ್ಬಿಟ್ರು. ಒಂದು ಕಡೆ ಎಲ್ಲರೂ ವಿ ಸ್ಟ್ಯಾಂಡ್ ವಿತ್ ಕಾಶ್ಮೀರಿ ಪಂಡಿತ್ಸ್ ಅನ್ನುವ ಬ್ಯಾನರನ್ನು ನೋಡಿದ್ದೀರ ಇನ್ನೂ ತನಕ ಯಾವುದಾದ್ರು ಹಬ್ಬದಲ್ಲಿ? ಪರಿಸ್ಥಿತಿ ಹಿಂಗಿದೆ. ಹೋಮ್ ಮಿನಿಸ್ಟರ್ ಹೇಳಿದ್ರಲ್ಲ, ಅವ್ರು ಏನು ಕೇಳ್ತಾರಂತೆ, ಪ್ಯಾಲೆಸ್ಟೈನ್ಗೆ ಕೇಂದ್ರನೇ ಬೆಂಬಲ ಕೊಟ್ಟಿದೆ, ನಾವು ಕೊಟ್ರಿ ಅಂತ ತಪ್ಪು ಅಂತ ಕೇಳಿದ್ರಂತವ್ರು. ಕೇಂದ್ರ ಸರ್ಕಾರ ಹೇಳ್ತಾ ಇದೆಯಪ್ಪ, ಈಗ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರ್ತೀವಿ ಅಂತ, ಕೊಡಿ ಬೆಂಬಲ. ಕೇಂದ್ರ ಸರ್ಕಾರ CANRC ತರ್ತೀವಿ ಅಂತಾರೆ, ಕೊಡಿ ಬೆಂಬಲ. ಕೊಡ್ತೀರಾ? ಅಲ್ಲಿ ಕೇಂದ್ರ ಸರ್ಕಾರ ಬೆಂಬಲ ಕೊಟ್ಟಿದೆಯಂತೆ. CANRC, ವಕ್ಫ್ ಕಾನೂನು, ರೈತರಿಗೆ ಸಂಬಂಧಿಸಿದ ತಿದ್ದುಪಡಿಗಳು ಬಂದುಬಿಟ್ರೆ ಕೇಂದ್ರ ಸರ್ಕಾರನೇ ಹೇಳ್ತಾ ಇದೆ, ನಾವು ಯಾಕೆ ಮಾಡಬಾರ್ದು ಅಂತೀರಾ? ಇವೆಲ್ಲ ನೌಟಂಕಿ ಆಟಗಳಂತಾರಷ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.